ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದ ಆದಿನಾಥ ಜಿನಮಂದಿರದ 4ನೇ ವಾರ್ಷಿಕೋತ್ಸವ ಪ್ರತಿಭಾ ಪುರಸ್ಕಾರ ಸನ್ಮಾನ, ಭಾರತೀಯ ಸಂಸ್ಕೃತಿ ಪ್ರಾಚೀನ ವಿಜ್ಞಾನ ಆವಿಷ್ಕಾರ ಕುರಿತು ಹೊಂಬುಜ ಶ್ರೀಗಳ ಮಾತು, ಕಾರ್ಯಕ್ರಮ ಕುರಿತು ಟ್ರಸ್ಟ್ ಅಧ್ಯಕ್ಷ ಹಿತಕರ್ ಜೈನ್ ಮಾಹಿತಿ, ರಸಗೊಬ್ಬರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಕುರಿತು ರೈತ ಸಂಘ ಪ್ರತಿಭಟನೆ, ಸಂಯುಕ್ತ ರೈತ ಸಂಘ ಸಾಥ್, ಕೇಂದ್ರದ ರೈತ ವಿರೋಧಿ ನೀತಿ ವಿರುದ್ಧ ಕಿಡಿಕಾರಿದ ಶಿವಾನಂದ್ ಕೊಗ್ವೆ, ಜಿನೇಶ್ ವಸಂತ್ ಕುಮಾರ್. ಸಾಗರದ ಬ್ರಾಸಂನಲ್ಲಿ ಮೇ 30ರಂದು 20ನೇ ಅವ್ವಾಸಂತೆ. ಈಗ ಸುದ್ದಿಯ ವಿವರ. ಸಾವಿರಾರು ವರ್ಷಗಳ ಹಿಂದೆ ನಡೆದ ರಾಮಾಯಣ ಮಹಾಭಾರತ ಯುದ್ಧ ಸಂದರ್ಭದಲ್ಲಿ ನಮ್ಮಲ್ಲಿ ವಿಮಾನ ಬಳಕೆಯಾಗಿತ್ತು ಎನ್ನುವುದನ್ನು ನಮಗೆ ಪುರಾಣ ತಿಳಿಸಿಕೊಡುತ್ತದೆ. 5000 ವರ್ಷಗಳ ಹಿಂದಿನ ನಮ್ಮ ಪೂರ್ವಿಕರ ವೈಜ್ಞಾನಿಕ ಆಲೋಚನೆ ನಮ್ಮ ಊಹೆಗೂ ಮೀರಿದ್ದಾಗಿದೆ ಎಂದು ಹೊಂಬುಜ ಜೈನಮಠದ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವದಿಯ ಸ್ವಾಮಿಗಳು ತಿಳಿಸಿದರು. ಸಾಗರದ ನೆಹರು ಮೈದಾನದಲ್ಲಿರುವ ಆದಿನಾಥ ಸ್ವಾಮಿ ಜಿನಮಂದಿರದಲ್ಲಿ ಬುಧವಾರ ದಿಗಂಬರ ಜೈನ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 4ನೇ ವಾರ್ಷಿಕ ಪೂಜಾ ಮಹೋತ್ಸವ, ಧರ್ಮಸಭೆ, ಪ್ರತಿಭಾ ಪುರಸ್ಕಾರ, ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ದಿಗಂಬರ ಜೈನ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ ಎಸ್.ವಿ. ಹಿತಕರ್ ಜೈನ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಎಂ. ಸುಂದರ್ ಪ್ರಭು ಜೈನ ಧರ್ಮ ಮತ್ತು ವಿಜ್ಞಾನ ವಿಷಯ ಕುರಿತು ಉಪನ್ಯಾಸ ನೀಡಿದರು. ವೈ.ಜೆ. ಪದ್ಮರಾಜ್ ಜೈನ್, ಹೊಯ್ಸಳ ಜೈನ್, ರಾಜಕುಮಾರ್ ಜೈನ್, ಎಸ್.ಆರ್. ನಾಗರಾಜ್ ಜೈನ್, ಗಜೇಂದ್ರ ಜೈನ್, ಅಶೋಕ್ ಕುಮಾರ್ ಇಂದ್ರ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದವರನ್ನು ಸನ್ಮಾನಿಸಲಾಯಿತು. ಎಂ.ಪಿ. ಲೋಕರಾಜ್ ಜೈನ್, ಚಂದ್ರಕಲಾ ರಾಜಕುಮಾರ್ ಜೈನ್, ಕೆ.ಜೆ. ಪದ್ಮರಾಜ್ ಜೈನ್, ಸರೋಜ ಧರಣೇಂದ್ರ ಜೈನ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಅನೇಕ ಶಾಸ್ತ್ರ ಗ್ರಂಥಗಳಲ್ಲಿ ಬರೆದಿದ್ದಾರೆ. ನಾವು ನೋಡುವಂತಹ ಸೂರ್ಯ, ಚಂದ್ರ, ಬುಧ, ಶುಕ್ರ, ಗುರು ಇತ್ಯಾದಿ 9 ಗ್ರಹಗಳು ದೈವಿಕವಾಗಿ ಸಾಂಸ್ಕೃತಿಕವಾಗಿ ಪೂಜೆ ಪದ್ಧತಿಗಳಲ್ಲಿ 9 ಅಂತೇಳಿ ನಿರ್ದಿಷ್ಟವಾಗಿ ನಾವು ಪೂಜಿಸಿದ್ರು, ಇದಕ್ಕಲ್ಲದೆ ಇನ್ನೂ ಅನೇಕ ಗ್ರಹಗಳು ಇದ್ದಾವೆ ಎನ್ನುವಂಥದ್ದನ್ನು ಸಹ ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವು ಸುಮಾರು 80ಕ್ಕೂ ಹೆಚ್ಚು ಗ್ರಹಗಳು ಈ ಮಂಡಲದಲ್ಲಿದೆ. ಬ್ರಹ್ಮ ಹೇಳ್ತೀವಲ್ಲ ನಾವು, ಭೂಮಂಡಲ ಅಥವಾ ಏನು ಬ್ರಹ್ಮಾಂಡ ಅಂತ ಹೇಳ್ತೀವಿ. ಈ ಬ್ರಹ್ಮಾಂಡದಲ್ಲಿ 80ಕ್ಕೂ ಮಿಗಿಲಾಗಿ ಗ್ರಹಗಳಿದ್ದಾವೆ. ನಾವು ನೀವೆಲ್ಲ ವಿಜ್ಞಾನ ಓದಿದಂಥವ್ರು. 9 ಗ್ರಹಗಳಲ್ಲದೆ ಪ್ಲೇಟೋ, ಯುರೇನಸ್, ನೆಪ್ಚೂನ್ ಇತ್ಯಾದಿಗಳನ್ನ ಇನ್ನೂ ಹುಡುಕ್ತಾ ಹೋಗಿ ಸುಮಾರು ಒಂದು 15-16 ಗ್ರಹಗಳು ಈಗಿನ ಭೌಗೋಳ ಶಾಸ್ತ್ರದಲ್ಲಿ ಹುಡುಕ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ನಾವು ಅಂದಾಜು ಪ್ರಕಾರವಾಗಿ 2026ನೇ ಇಸ್ವಿ ನಡೀತಿದೆ. ಇಷ್ಟು ವರ್ಷದಲ್ಲಿ 14-15 ಗ್ರಹಗಳನ್ನ ಅವರು ಹುಡುಕಿದ್ದಾರೆ. ಅಂದ್ರೆ ಇನ್ನೂ ಉಳಿದಿರೋ ಗ್ರಹಗಳು ಹುಡುಕಬೇಕು ಅಂದ್ರೆ ಇನ್ನು ಎಷ್ಟು ಸಹಸ್ರಾರು ವರ್ಷಗಳು ಬೇಕಾಗಬಹುದು. ಎಷ್ಟು ವಿಜ್ಞಾನ ಇನ್ನು ಮುಂದೆ ಹೋಗಬೇಕಾಗಿದೆ. ಆದ್ರೆ ನಮ್ಮ ಧರ್ಮಗಳಲ್ಲಿದ್ದಂತ ಧರ್ಮಶಾಸ್ತ್ರಗಳಲ್ಲಿ ಏನು ಉಲ್ಲೇಖ ಇದೆ ಅಂದ್ರೆ ಆಗಿನ ನಮ್ಮ ಸಾಧು ಸಂತರು ಎಷ್ಟು ದೂರದೃಷ್ಟಿ ಇದ್ದವರಿದ್ರು. ಅವರ ತಪಸ್ಶಕ್ತಿಯಿಂದ ಸಾವಿರಾರು ವರ್ಷಗಳ ದೂರದಲ್ಲಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಗ್ರಹಗಳನ್ನು ಸಾವಿರಾರು ವರ್ಷಗಳ ದೂರದೃಷ್ಟಿ ಇಟ್ಟುಕೊಂಡು ಅವುಗಳನ್ನ ಸಂಶೋಧನೆ ಮಾಡಿ ಪುಸ್ತಕಗಳಲ್ಲಿ, ಗ್ರಂಥಗಳಲ್ಲಿ ಬರೆದಿಟ್ಟು ಹೋಗಿದ್ದಾರೆ. ಅಂದ್ರೆ ಮನುಷ್ಯ ಇವತ್ತು ಆಧುನಿಕವಾಗಿ ದೊಡ್ಡ ದೊಡ್ಡ ಕಟ್ಟಡವನ್ನ ಕಟ್ತಾ ಇದ್ದಾನೆ, ದೊಡ್ಡ ದೊಡ್ಡ ತಂತ್ರಜ್ಞಾನದ ಮೂಲಕವಾಗಿ ಅಳವಡಿಸ್ತಾ ಇದ್ದಾನೆ, ಅವುಗಳನ್ನ ಬಳಸ್ಕೊಳ್ತಾ ಇದೀವಿ. ಆದ್ರೆ ಹಿಂದೆ ನಮ್ಮ ಯಾವ ತಾಳೇಗರಿ ಗ್ರಂಥಗಳಲ್ಲಿ, ಆಗಮ ಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವಂತಹ ಕೆಲವೊಂದು ವಿಚಾರಗಳನ್ನು ನೋಡಿದಾಗ ನಾವು ಇನ್ನೂ ಎಷ್ಟು ಹಿಂದೆ ಇದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಬ್ರಹ್ಮಸರಣ ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ, ದೇವಾನುದೇವತೆಗಳಿಂದ ಹಿಡಿದು ಎಲ್ಲ ಜೀವಿಗಳು ಕೂಡ ಅಲ್ಲಿ ಅತ್ಯಂತ ಸಮಾನ ರೀತಿಯಲ್ಲಿ ಆ ಒಂದು ಓಂ ಅಂತಕ್ಕಂಥ ಶಬ್ದವನ್ನ ಕೇಳಲಿಕ್ಕೆ ಅಲ್ಲಿ ಕಾತರದಿಂದ ಕೂತಿರ್ತವೆ ಅಂತ ಹೇಳಿ. ಆ ರೀತಿ ಜೈನ ಬಸದಿಗಳು ಎಲ್ಲಿರ್ತವೆ, ಪ್ರತಿ 3 ಮೈಲಿಗೆ ಒಂದು ಬಸದಿ ಇತ್ತಂತೆ ಹಿಂದೆ. ಇವತ್ತೆಲ್ಲಿದೆ? ಪಳೆಯೊಳಿಕೆ ಇದೆ. ಅದು ಇದ್ರೂ ಕೂಡ ಯಾವ್ದೋ ಗ್ರಾಮ ಪಂಚಾಯತಿಲಿ ಆ ಕಲ್ಲು ಕಿತ್ಕೊಂಡು ಹೋಗಿ ಅಲ್ಲಿ ಪ್ರದರ್ಶನಕ್ಕೆ ಹೋಗದಿರ್ತಾರೆ. ಆದ್ರೆ ಇವತ್ತು ಯೋಚನೆ ಮಾಡಿ, ಬಹಳಷ್ಟು ಜನ ಹೇಳ್ತಾರೆ, ಕೆಲವು ಎಷ್ಟೋ ಎಕರೆ ಜಾಗಗಳನ್ನ ಜೈನರಲ್ಲದೆ ಬೇರೆಯವರಿಗೆ ಆಗೋದಿಲ್ಲ, ನಾವು ಜೈನರಿಗೆ ಕೊಡ್ತೀವಿ, ಸ್ವಲ್ಪ ರೇಟ್ ಕಡಿಮೆ ಆದ್ರೂ ಅಡ್ಡಿಲ್ಲ ಅಂತ. ಮೊನ್ನೆ ಸುರೇಂದ್ರ ಹೆಗಡೆ ಅವರು ಹೇಳಿದ್ರು, ಎಲ್ಲಿ ಬಿದರೂರಲ್ಲಿ, ಜೈನರು 1 ಇಂಚು ಭೂಮಿ ಕೊಡಬೇಡ್ರಿ, ನೀವು ಭೂಮಿ ಉಳಿಸ್ಕೊಳ್ರಿ ಅಂತೇಳಿ. ಎಲ್ಲಿವರೆಗೆ? ಇನ್ನೊಂದು 2 ವರ್ಷ ಉಳಿಸ್ಕೊಳ್ರಿ. ಈ 1-1.5 ವರ್ಷದಲ್ಲಿ ನಿಮ್ಮ ಮಕ್ಕಳು, ಮರಿ, ನೆಂಟರು, ಇಷ್ಟರು ಅಥವಾ ಪಕ್ಕದ ಮನೆ ಯಾರೇ ಕೂಡ ವಿದೇಶದಲ್ಲಿರ್ಲಿ, ಬೆಂಗಳೂರಲ್ಲಿರ್ಲಿ, ಕಂಪನಿಲಿರ್ಲಿ, ಎಲ್ಲರೂ ಮನೆ ಕಡೆಗೆ ಮುಖ ಹಾಕ್ತಾರೆ. ಯಾಕೆಂದ್ರೆ ಎ ಅಂತಕ್ಕಂಥ ಸಾಫ್ಟ್ವೇರ್
ಇವತ್ತು ಎಲ್ಲರ ಕೆಲಸವನ್ನ ಕಳೀತಾ ಇದೆ. ಭೂಮಿ ಇದ್ದವನಿಗೆ ಇಷ್ಟು ದಿವಸ ಹೆಣ್ಣು ಕೊಡ್ತಾ ಇರಲಿಲ್ಲ, ಇನ್ನು ಭೂಮಿ ಯಾರಿಗಿದೆ ಅವನಿಗೆ ಹುಡುಕಿ 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 ಹೆಣ್ಣು ಕೊಡ್ತಾರೆ. ಆ ಪರಿಸ್ಥಿತಿ ಬರುತ್ತೆ. ಆದ್ರಿಂದನೇ ನಾವು ಮೋಕ್ಷದ ಮಾರ್ಗದಲ್ಲಿ ನಡೆದರೆ ಉಳಿದಂತ ಸಾಂಸಾರಿಕ ಜೀವನದಲ್ಲಿ ಎಲ್ಲದೂ ಕೂಡ ಅನುಕೂಲ ಆಗುತ್ತೆ. ಬಹಳ ಜನ ಹೇಳಿದ್ರು ಇವನಿಗೆ ಅಧ್ಯಕ್ಷಗಿರಿ ಕೊಟ್ಬಿಟ್ಟಿದ್ದಾರೆ, ಇವನಿಗೆ ಏನು ಮಾಡ್ತಾನೋ ಅಂತೇಳಿ. ನಾನು ಇಲ್ಲಿ ಸಾಹಿತ್ಯ ಪರಿಷತ್ತಿನ 5 ವರ್ಷ ಅಧ್ಯಕ್ಷಗಿರಿ ಆಗಿದ್ದೆ. ಆ 5 ವರ್ಷ ನಾನು ಮಾಡಿರ್ತಕ್ಕಂಥ ನಾನು ಅಂತಲ್ಲ, ನಮ್ಮ ತಂಡ. ನಾನು ಅಂತ ಹೇಳಿದ್ರೆ ಅಹಂಕಾರ ಹೋಗೋದಕ್ಕೆ ಇಲ್ಲಿದೆ ಮಹಾಸ್ತಂಭ. ಇವತ್ತಿನ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ ನಾನಲ್ಲ, ನಾವೆಲ್ಲರೂ ಕೂಡ. ನೀವು ಶ್ರಾವಕರು ಇಲ್ಲದೆ ಹೋದರೆ ಶ್ರಮಣನೂ ಇಲ್ಲ, ದೇವರು ಇಲ್ಲ. ಆದ್ರಿಂದನೇ ಶ್ರಾವಕರು ಅತಿ ಮುಖ್ಯ. ಶ್ರಾವಕರು ದೇವರ ಮುಖವಾಗಿರ್ಬೇಕು, ಗುರುಗಳ ಮುಖವಾಗಿರ್ಬೇಕು, ಗುರುಗಳ ಆದೇಶವನ್ನು ಪಾಲಿಸಬೇಕು, ಧರ್ಮ ಮಾರ್ಗದಲ್ಲಿ ನಡಿಬೇಕು. ಇವತ್ತು ಬಹಳ ಜನ ಹೇಳ್ತಾರೆ ಮಕ್ಕಳು ಪರಿಸ್ಥಿತಿ ಕಷ್ಟ ಇದೆ. ನೀವು ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ಅವ್ರು ತಪ್ಪೋದಿಲ್ಲ ದಾರಿ ತಪ್ಪಿಸ್ತಕ್ಕಂಥ ಸಾಫ್ಟ್ವೇರ್ಗಳಿದಾವೆ, ದಾರಿ ತಪ್ಪಿಸ್ತಕ್ಕಂಥ ಗ್ರೂಪ್ಗಳಿದಾವೆ, ದಾರಿ ತಪ್ಪಿಸ್ತಕ್ಕಂಥ ವ್ಯವಸ್ಥೆ. ರಸಗೊಬ್ಬರ, ಡೀಸೆಲ್, ಪೆಟ್ರೋಲ್ ಬೆಲೆ ಏರಿಕೆ ಖಂಡಿಸಿ ಬುಧವಾರ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕ ಮತ್ತು ಸಂಯುಕ್ತ ರೈತ ಸಂಘದ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಶಿವಾನಂದ್ ಕುಗ್ವೆ, ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ಡಿ ವಸಂತ್ ಕುಮಾರ್, ಸಂಯುಕ್ತ ರೈತ ಸಂಘದ ಗೌರವಾಧ್ಯಕ್ಷ ಜಿನೇಶ್ ಕುಮಾರ್ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಸುಂದರ್ ಸಿಂಗ್, ಪ್ರಮುಖರಾದ ಎಂಬಿ ಮಂಜಪ್ಪ, ಹೊಯ್ಸಳ ಗಣಪತಿಯಪ್ಪ, ಜಯಲಕ್ಷ್ಮಿ, ಭದ್ರೇಶ್ ಬಾಳಗೋಡು, ಯುಪಿ ಜೋಸೆಫ್, ರೇವಪ್ಪ ಹೊಸಕೊಪ್ಪ, ರಾಮಣ್ಣ ಹಸಲರು, ಸತೀಶ್ ಅಂಗಡಿ, ವೇದಮೂರ್ತಿ, ದೇವು ಆಲಳ್ಳಿ, ರಾಮಪ್ಪ ಶಿರವಾಳ ಇನ್ನಿತರರು ಹಾಜರಿದ್ದರು. ರೈತರಿಗೆ ಬೇಕಾಗಿರುವಂಥ ಬೀಜಗಳ ಬೆಲೆ ಗಗನಕ್ಕೇರಿದೆ. ಯಾಕಾಯ್ತು ಈ ತರ? ಒಂದು ಕೆಲವು ವರ್ತಕರೇನಿದ್ದಾರೆ, ರಸಗೊಬ್ಬರ ವ್ಯಾಪಾರ ಮಾಡ್ತಕ್ಕಂಥ ವರ್ತಕರು, ವ್ಯಾಪಾರಸ್ಥರು, ಅವನ್ನ ಕಾಳು ಸಂತೆಯಲ್ಲಿ ಮಾಡ್ತಕ್ಕಂಥ, ಅಂದ್ರೆ ಕೃತಕ ಅಭಾವ ಸೃಷ್ಟಿಸಿ ಕಾಳು ಸಂತೆಯಲ್ಲಿ ಮಾಡ್ತಕ್ಕಂಥ ಒಂದು ಪದ್ಧತಿ ಶುರು ಆಗಿದೆ. ಕೆಟ್ಟ ಪದ್ಧತಿ ವರ್ತಕರಲ್ಲಿ ಮಾಡ್ತಾ ಇದ್ದಾರೆ. ಅದು ಒಂದಾದ್ರೆ, ಸರ್ಕಾರನೇ ಇವತ್ತು ಏನು ಕರ್ನಾಟಕ ರಾಜ್ಯದ ರೈತರಿಗೆ ಕೊಡಬೇಕಾದಂಥ ಏನು ಒಂದು ಅಲಾಟ್ ಆಗಿರೋಂಥ ಸಬ್ಸಿಡಿ ಮೂಲಕ ಏನು ಕೊಡಬೇಕಾಗಿತ್ತಲ್ಲ, ಅದನ್ನ ವಾಪಸ್ ತಗೊಂಡಿದ್ದಾರೆ ಕೇಂದ್ರ ಸರ್ಕಾರ ಆಶ್ವಾಸನೆ ಕೊಟ್ಟಂಗೆ ನಡ್ಕೊಂಡಿಲ್ಲ. ನಾವು ರೈತರಿಗೆ ಸಹಾಯಧನ ಕೊಡ್ತೀವಿ, ಮತ್ತೆ ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀವಿ, ಸ್ವಾಮಿನಾಥನ್ ವರದಿ ಜಾರಿ ಮಾಡ್ತೀವಿ ಅಂತ ಹೇಳಿದಾಗೆ ಏನೇನೂ ಕೂಡ ಮಾಡಿಲ್ಲ. ಕೇಂದ್ರ ಸರ್ಕಾರ ಪದೇ ಇವತ್ತು ರೈತರಿಗೆ ವಂಚನೆ ಮಾಡ್ತಾ ಇದೆ. ಚುನಾವಣೆಯಲ್ಲಿ ಮಾತು ಕೊಟ್ಟಂತೆ ನಡ್ಕೊಂಡಿಲ್ಲ. ಬರೀ ಬಾಯಿ ಭರವಸೆ ಅಷ್ಟೇ ಆಗಿದೆ ಕೇಂದ್ರ ಸರ್ಕಾರ. ಇವತ್ತು ಮೋದಿ ಸರ್ಕಾರ ಸುಳ್ಳು ಭರವಸೆಗಳನ್ನು ಕೊಡೋದೇ ಒಂದು ಮೋದಿ ಸರ್ಕಾರದ ದೊಡ್ಡ ಸಾಧನೆ ಆಗ್ಬಿಟ್ಟಿದೆ ಈ ದುರಂತ. ಆಮೇಲೆ ಇವತ್ತು ಪ್ರಪಂಚದ ಇವತ್ತು ಏನು ಅಮೇರಿಕ ಮತ್ತು ಇರಾನ್ ಯುದ್ಧಗಳಿದಾವಲ್ಲ, ಅಮೇರಿಕ, ಇರಾನ್, ಇಸ್ರಾಯಲ್ ಯುದ್ಧ ಇದೆಯಲ್ಲ, ಆ ಯುದ್ಧದ ಸಂದರ್ಭ ಇದೆಯಲ್ಲ, ಅದು ಇವತ್ತು ಅನೇಕ ದೇಶಗಳಿಗೆ ಇವತ್ತು ಈ ಬೆಲೆ ಏರಿಕೆ ಆಗಲಿಕ್ಕೆ ಕಾರಣ. ನಮಗೆಲ್ಲರಿಗೂ ಗೊತ್ತಾಗಿದೆ. ಇವತ್ತು ಡೀಸೆಲ್, ಪೆಟ್ರೋಲ್ ಆಗಿದೆ. ಆದರೆ ಇವತ್ತು ನಮ್ಮ ಭಾರತ ಸರ್ಕಾರ, ಅದರಲ್ಲೂ ಮೋದಿ ಸರ್ಕಾರ ಇದು ಬೇಕು ಅಂತಲೇ ಮೈ ಮೇಲೆ ಹರ್ಕೊಂಡಿದೆ ಇವತ್ತು. ಯಾಕಂದ್ರೆ ವಿದೇಶಿ ನೀತಿ ಇದೆಯಲ್ಲ, ಮೋದಿ ವಿದೇಶಿ ನೀತಿ ಏನಾಗಿದೆ ಇವತ್ತು, ಅಮೆರಿಕದ ಪರವಾಗಿ ಹೋಗಿ ಇವರು ಕೈ ಚಾಚಿ ನಿಲ್ಬೇಕಾದಂಥ ಪರಿಸ್ಥಿತಿ ಇದೆ. ಹಿಂದೆ ಯಾವ ಪ್ರಧಾನಮಂತ್ರಿಗಳು ಕೂಡ ಯುದ್ಧ ನಡೀತಾ ಇರಬೇಕಾದ್ರೆ ಯಾವ ದೇಶದ ಪರವಾಗಿಯೂ ಕೂಡ ಹೋಗ್ತಿರ್ಲಿಲ್ಲ. ಅಲಿಪ್ತ ನೀತಿ ಇತ್ತು ನಮ್ದು. ವಿದೇಶಿ ಇವತ್ತು ನೀತಿ ಏನಿದೆಯಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ದೇಶಗಳ ಜೊತೆಗೆ ನಮ್ಮ ಸಂಬಂಧಗಳೇ ಆಗಿದ್ವು ಅಂತೀನಿ. ಇವತ್ತು ಏನು ಯೂರಿಯಾ ಗೊಬ್ಬರ 1 ಎಕರೆಗೆ 1 ಚೀಲ ಯೂರಿಯಾ ಅಂತೇಳಿ ಇವರು ಒಂದು ಕಾನೂನನ್ನು ತಂದಿದ್ದಾರೆ. ಸರ್, ಈ ಕಾನೂನಿಗೆ ನಾವು ಏನಂತ ಹೇಳ್ಬೇಕು? ಇವರು ಈ ತೀರ್ಮಾನಕ್ಕೆ ನಾವು ಏನಂತ ಹೇಳ್ಬೇಕು? 1 ಎಕರೆಗೆ 1 ಚೀಲ. ಮುಖ್ಯವಾಗಿ ನಮ್ಮಲ್ಲಿ ಬೆಳೆಯಂತ ಬೆಳೆ ಶುಂಠಿ, ಭತ್ತ, ಜೋಳ, ಇದಕ್ಕೆ ಮೇಯ್ನ್ ಆಗಿ ಬೇಕಾಗಿರೋದು ಯೂರಿಯಾ ಗೊಬ್ಬರ. ಇವರು ಒಂದು FID ಅಂದ್ರೆ ಏನು, ಅದು ಅದ್ರ ಬಗ್ಗೆ ಒಂದು ಹೇಳ್ತೀನಿ ನೋಡ್ರಿ. 1 ಚೀಲ ಯೂರಿಯಾ ತಗೋಬೇಕಂದ್ರೆ FID ಬೇಕು. ಕೃಷಿ ಇಲಾಖೆಯಲ್ಲಿ FID ಮಾಡಿಸ್ಬೇಕು. FID ಮಾಡಿಸ್ಬೇಕಂದ್ರೆ ಅದಕ್ಕೆ ಪಾಣಿ ಬೇಕು, ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ಲಿಂಕ್ ಪಾಸ್ಬುಕ್ ಬೇಕು. ನಮ್ಮ ಸಾಗರದಲ್ಲಿ ಒಟ್ಟು ನೋಂದಾಯಿತ ರೈತರು 70,000 ಸಂಖ್ಯೆಯಲ್ಲಿ ಇದ್ದಾರೆ. 70,000 ರೈತರು ಇದ್ದಾರೆ ನಮ್ಮ ಸಾಗರ ತಾಲೂಕಲ್ಲಿ. ಅದರಲ್ಲಿ
ಈ FID ನೋಂದಾಯಿಸಿದವರು ಬೇರೆ 62,000, ಇನ್ನೂ 8,000 ರೈತರು FID ನೋಂದಾಯಿಸಬೇಕು. ಇನ್ನು 50% ನಮ್ಮ ರೈತರು ಬಗರ್ಕುಮ್ಮು, ಸೊಪ್ಪಿನ ಬೆಟ್ಟ, ಸರ್ಕಾರಿ ಕಾನು, ಜಾಡಿ, ಗೋಮಾಳ, ಅದರಲ್ಲೂ ಮುಖ್ಯವಾಗಿ ಶರಾವತಿ ಸಂತ್ರಸ್ತರು. ಅವ್ರಿಗೆ ಸರ್ಕಾರನೇ ಭೂಮಿ ತಗೊಂಡು ಅವರಿಗೆ ಒಂದು ಪಾಣಿಗೆ ಸರ್ಕಾರ ಕೊಡಕ್ಕಾಗಿಲ್ಲ. ಈ 50% ಜನ ಎಲ್ಲಿ ಹೋಗ್ಬೇಕು? ಇವ್ರ ನೀತಿಯಲ್ಲೇ. ಒಂದನೇದಾಗಿ ಇವ್ರ ನೀತಿಯನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. 1 ಎಕರೆಗೆ 1 ಚೀಲ ಯೂರಿಯಾ. ಎರಡನೇದು, ಈ ಉಳಿದಂತ ರೈತರು ನಮ್ಮ ಸಾಗರ ಆಗಲಿ, ಸೊರಬ ಆಗಲಿ, ಹೊಸನಾಳ ತಾಲೂಕಲ್ಲಿ 100ಕ್ಕೆ 50% ಜನ ಬಗರ್ಕುಮು ಇತರೆ ಜಾಗದಲ್ಲಿ ಇದ್ದಾರೆ. ಅವರು ಪಾಣಿಯನ್ನು ಎಲ್ಲಿಂದ ತರ್ತಾರೆ? ಅವ್ರು ಹೆಂಗೆ FID ಮಾಡ್ಲಿಕ್ಕಾಗುತ್ತೆ? ಅವ್ರು ಬೆಳೆ ಬೆಳೆಯೋದು ಬೇಡವಾ? ಇದನ್ನ ನೋಡಿದ್ರೆ ಸರ್, ಇದನ್ನೆಲ್ಲ ನೋಡಿದ್ರೆ ನಮ್ಮ ಈ ಆಹಾರ ಪದ್ಧತಿಯನ್ನೇ ಇಲ್ಲಿ ಇವರು ಪೂರ್ತಿ ಬಂದ್ ಮಾಡಿ ವಿದೇಶದಿಂದ ಇಲ್ಲಿ ಬೆಳೆಗಳ ಅಕ್ಕಿ ಆಹಾರ ಪದಾರ್ಥ ತಂದು ಮಾರಬೇಕು ಅನ್ನೋ ಒಂದು ಹುನ್ನಾರ ನಮಗೆ ಎದ್ದು ಕಾಣ್ತಾ ಇದೆ. ಯಾಕೆಂದ್ರೆ 2 ವರ್ಷ ಆಯ್ತು ಸರ್, DAP ಗೊಬ್ಬರ ಸಿಗ್ತಾ ಇದೆ ಏನ್ರಿ? ಎಲ್ಲಾದ್ರೂ DAP ಗೊಬ್ಬರ 2 ವರ್ಷದಿಂದ ಭಾರತದಿಂದ DAP ಗೊಬ್ಬರ ಹಾರಿ ಹೋಗಿದೆ. ಆಮೇಲೆ ಇವತ್ತು 10-26 ಗೊಬ್ಬರ ಇದೆ. ಹೋದ ವರ್ಷ 1,620 ಇದ್ದಿದ್ದು ಈ ವರ್ಷ 2,300 ರೂಪಾಯಿ. ಇದು ವಿಷಗುರುವಿನ ಪ್ರಸಾದ ಅಂತ. ಈ ಎಲ್ಲಿ ಹೋದ ತಕ್ಷಣ, ಜಗತ್ತಿನ ಎಲ್ಲಿ ಹೋದ ತಕ್ಷಣ, ಅಮೇರಿಕ ಹೋದ ತಕ್ಷಣ ಅಬ್ಕಿ ಬಾರ್ ಟಂಪಿಕಿ ಸರ್ಕಾರ. ಇಸ್ರೇಲಿಗೆ ಹೋದರೆ ಇದು ನನ್ನ ಫಾದರ್ಲ್ಯಾಂಡ್. ನಾಚಿಕೆ ಮಾನ ಮರ್ಯಾದೆ ಇಲ್ಲದಿರ್ತಕ್ಕಂಥ ಒಬ್ಬ ವಿಷಗುರುನ ನಾವು ಹೊಂದಿದ್ದಕ್ಕೆ ಇದೆಲ್ಲ ತಗೊಂಡಿದ್ದೀವಿ. ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ತಾ ಇದೆ ಅಂತಲ್ಲ, ಯಾಕಂದರೆ ಇವರ ನೀತಿಗಳು, ಈ ನೀತಿಗಳು ಎಷ್ಟೊಂದು ಕೆಟ್ಟದಾಗಿದೆ ಅನ್ನೋದಕ್ಕೆ ಬರೀ ರೈತರಿಗೆ ವಿಷ ಅಲ್ಲ, ವಿಷ ಕೊಡೋದ್ರ ಜೊತೆಗೆ ನೇಣು ಹಾಕ್ತಕ್ಕಂಥ ಸ್ಥಿತಿ. ಎಷ್ಟು ಏರ್ಲಿ ಏನೇ ಆಗಲಿ, ಕೆಲವು ಭಕ್ತರಿಗೆ ಯಾಕೆ ಏರ್ತಾ ಇದೆ, ಏನಾಗ್ತಾ ಇದೆ? ಯಾಕಂದರೆ ಅಂಬಾನಿ ಅದಾನಿ ಅಂತ 2 ಜನನ ಸಾಕ್ಲಿಕ್ಕೋಸ್ಕರ ಇಡೀ ಜಗತ್ತಿನಲ್ಲಿರೋ ಎಲ್ಲರಿಗೂ, ರೈತರಿಗೆ, ಕಾರ್ಮಿಕರಿಗೆ, ಜನಸಾಮಾನ್ಯರ ಬದುಕು. ಈಗ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿತ ರೈತರಿಗೆ ಮಾತ್ರ ಅಲ್ಲ, ಎಲ್ಲ ವಾಹನಗಳು ಎಲ್ಲ ದರ ಏರಿಕೆ ಆಗುತ್ತೆ ಅಂತ ಎಲ್ಲ ಹೋಟೆಲ್ ಇರ್ಬೋದು, ನೀವು ಯಾವ ಮೇ 30ರಂದು ಬೆಳಗ್ಗೆ 11ರಿಂದ ರಾತ್ರಿ 8ರವರೆಗೆ ಬ್ರಾಸಂ ಸಭಾಂಗಣದಲ್ಲಿ ಅವ್ವ ಸಂತೆ 20 ನಡೆಯಲಿದೆ ಎಂದು ಜೀವನ್ಮುಖಿ ಸಂಸ್ಥೆಯ MV ಪ್ರತಿಭಾ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಬುಧವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ವಿನುತಾ, ಅರ್ಚನಾ, ಜ್ಯೋತಿ, ಮಮತಾ, ಸರೋಜಮ್ಮ ಇನ್ನಿತರರು ಹಾಜರಿದ್ದರು. ಎಲ್ರಿಗೂ ಗೊತ್ತಿರೋ ಹಾಗೆ 5ನೇ ವರ್ಷಕ್ಕೆ ಜೀವನ್ಮುಖಿ ಕಾಲಿಟ್ಟಿದೆ. ಕಳೆದ 4 ವರ್ಷಗಳಲ್ಲಿ 19 ಸಂತೆಗಳನ್ನು ನಿರಂತರವಾಗಿ ನಾವು ಏಳುಬೀಳುಗಳ ನಡುವೆ ಪೂರೈಸಿಕೊಂಡು ಇದೀಗ 20ನೇ ಸಂತೆಯನ್ನು ಮಾಡ್ತಾ ಇದ್ದೇವೆ. ಇದೇ ಬರುವ 30ನೇ ತಾರೀಕು ಬ್ರಾಸಂ ಸಭಾಭವನದಲ್ಲಿ ಬೆಳಿಗ್ಗೆ 11ರಿಂದ ರಾತ್ರಿ 8:30ರವರೆಗೆ ರಾಜ್ಯದ ವಿವಿಧ ಭಾಗಗಳಿಂದ ಬರ್ತಕ್ಕಂತಹ ಮಹಿಳಾ ಕರಕುಶಲ ಕರ್ಮಿಗಳು ಹಾಗೂ ಸ್ಥಳೀಯವಾದ ಜೀವನ್ಮುಖಿ ಸದಸ್ಯರು ಏರ್ಪಡಿಸಿಕೊಂಡಿರ್ತಕ್ಕಂಥ ಆಹಾರ ಮಳಿಗೆಗಳು ಕೂಡ ಇದೆ. ಅನೇಕ ವಿಭಿನ್ನ ವಸ್ತುಗಳು ಈ ಒಂದು ಸಂತೆಗೆ ಬರ್ತಾ ಇದೆ. ನಾವು ಒಂದು ಕ್ರೈಸಿಸನ್ನು ಎದುರಿಸ್ತಾ ಇದ್ದೀವಿ. ಈಗ LPG ಸಮಸ್ಯೆ ಇರೋದ್ರಿಂದ ಆಹಾರ ಮಳಿಗೆಗಳಿಗೆ ನಮ್ಮ ಮೊದಲಿನ ಅಷ್ಟು ರೆಸ್ಪಾನ್ಸ್ ಈಗ ನಮ್ಮಲ್ಲೇ ಸಿಗ್ತಾ ಇಲ್ಲ. ಆ ಕ್ರೈಸಿಸ್ ನಡುವೆನೂ 7-8 ಆಹಾರ ಮಳಿಗೆಗಳಿದೆ. 10ರಿಂದ 13 ಕರಕುಶಲ ಮಳಿಗೆಗಳು ಇದೆ. ಬೇರೆ ಬೇರೆ ರೀತಿಯ ಕರಕುಶಲ ವಸ್ತುಗಳು ಬರ್ತಾ ಇದೆ. ಉದಾಹರಣೆಗೆ ಉತ್ತರ ಕನ್ನಡದ ಒಬ್ಬ ಮಹಿಳೆ ಅವ್ರ ಮನೆ ಅಂಗಳದಲ್ಲಿ ರುದ್ರಾಕ್ಷಿ ಮರಗಳಿದೆಯಂತೆ. ಅದು ಬೀಳುವ ಒಂದು ಸೀಸನ್ ಇರೋದ್ರಿಂದ ಆ ರುದ್ರಾಕ್ಷಿಯಿಂದನೇ ಅನೇಕ ಬಗೆಯ ಜ್ಯುವೆಲ್ಲರೀಸನ್ನು, ಹೋಮ್ ಮೇಡ್ ಥಿಂಗ್ಸ್ಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಈ ಥರ ಡಿಫ್ರೆಂಟ್ ಆದ ಬೇರೆ ಬೇರೆ ಟೆರಕೋಟಾ ಬೇರೆ ಬೇರೆ ವಸ್ತುಗಳಿದೆ. ಜೊತೆಯಲ್ಲಿ ಎಂದಿನಂತೆ ಇಕ್ರಾ ಸಂಸ್ಥೆಯ ಸಣ್ಣರ ಕೊಟ್ಟೂರಿಂದ ಬರ್ತಕ್ಕಂತಹ ಸಣ್ಣ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.